ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅಮಲಕಿ ಅಂದರೆ ನೆಲ್ಲಿಕಾಯಿಗೆ ಶಾಸ್ತ್ರಗಳಲ್ಲಿ ಅತ್ಯುತ್ತಮ ಸ್ಥಾನ ಸಿಕ್ಕಿದೆ. ಅಮಲಕಿ ಏಕಾದಶಿಯ ಮಹಿಮೆಯನ್ನು ವಿವರಿಸುತ್ತಾ ಭಗವಾನ್ ವಿಷ್ಣುವು ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವವರಿಗೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಲ್ಲಿ ಬರುವ ಏಕಾದಶಿಯ ಉಪವಾಸವು ತುಂಬಾ ಒಳ್ಳೆಯದು ಎಂದು ಹೇಳಿದ್ದಾನೆ. ಈ ದಿನ ನೆಲ್ಲಿಕಾಯಿ ಮರದ ಪೂಜೆಗೆ ವಿಶೇಷ ಮಹತ್ವವಿದೆ. ಪೌರಾಣಿಕ ಮಾಹಿತಿಯ ಪ್ರಕಾರ ಬ್ರಹ್ಮಾಂಡವನ್ನು ಸೃಷ್ಟಿಸಲು ವಿಷ್ಣು ಬ್ರಹ್ಮನಿಗೆ ಜನ್ಮ ನೀಡಿದಾಗ ಅದೇ ಸಮಯದಲ್ಲಿ ಅವನು ನೆಲ್ಲಿಕಾಯಿ ಮರಕ್ಕೆ ಜನ್ಮ ನೀಡಿದನು. ನೆಲ್ಲಿಕಾಯಿಯನ್ನು ವಿಷ್ಣುವು ಆದಿ ವೃಕ್ಷದ ರೂಪದಲ್ಲಿ ಪೂಜಿಸುತ್ತಾನೆ ಮತ್ತು ಅದರ ಪ್ರತಿಯೊಂದು ಭಾಗದಲ್ಲೂ ದೇವರ ಸ್ಥಾನವನ್ನು ಹೇಳಲಾಗಿದೆ. ಈ ವಿಡಿಯೋ ನೋಡುವ ಮೊದಲು ಓಂ ನಮೋ ಭಗವತೆ ಲಕ್ಷ್ಮೀ ವಾಸುದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ. ಅಮಲಕಿ ಏಕಾದಶಿ ವ್ರತ ಕಥೆ. ಪುರಾಣದ ಪ್ರಕಾರ ಚಿತ್ರಸೇನ ಎಂಬ ರಾಜನಿದ್ದ. ಚಿತ್ರಸೇನನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಅವನು ಅಮಲಕಿ ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸಿದನು ಮತ್ತು ದೇವತೆಗಳಿಂದ ಆಶೀರ್ವಾದವನ್ನು ಪಡೆದನು. ಒಮ್ಮೆ ರಾಜನು ತನ್ನ ಸೈನಿಕರೊಂದಿಗೆ ಬೇಟೆಯಾಡಲು ಹೋದನು. ಅಲ್ಲಿ ಅವನು ತನ್ನ ಸೈನಿಕರೊಂದಿಗೆ ಬುಡಕಟ್ಟು ಪುರುಷರ ಸೆರೆಗೆ ಸಿಕ್ಕಿಬಿದ್ದನು. ಅಲ್ಲಿ ಆದಿವಾಸಿಗಳ ಆಚರಣೆಯಂತೆ ರಾಜನು ಬುಡಕಟ್ಟು ಜನರ ದೇವರನ್ನು ಮೆಚ್ಚಿಸಲು ತನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧನಾದನು. ಅವನನ್ನು ಕರೆದೊಯ್ಯುವಾಗ ರಾಜನು ಪ್ರಜ್ಞಾಹೀನನಾಗಿ ಬಿದ್ದನು ಮತ್ತು ಅವನ ದೇಹದಿಂದ ಬೆಳಕಿನ ಕಿರಣವು ಕಾಣಿಸಿಕೊಂಡಿತು ಮತ್ತು ಬೆಳಕು ಎಲ್ಲಾ ಬುಡಕಟ್ಟು ಪುರುಷರನ್ನು ಕೊಂದಿತು. ನಂತರ ರಾಜನು ಜಾಗೃತನಾದನು ಮತ್ತು ಅಮಲಕಿ ಏಕಾದಶಿಯ ಉಪವಾಸವನ್ನು ಆಚರಿಸಿರುವ ಪುಣ್ಯದ ಫಲವಾಗಿ ಭಗವಾನ್ ವಿಷ್ಣುವು ನಿನ್ನನ್ನು ರಕ್ಷಿಸಿದನು ಎಂದು ಅಗೋಚರ ಧ್ವನಿಯೊಂದು ಹೇಳಿತು. ಅಮಲಕಿ ಏಕಾದಶಿ ಮಂತ್ರ. ಓಂ ನಾರಾಯಣಾಯ ನಮಃ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೆ. ಹೇ ನಾಥ ನಾರಾಯಣ ವಾಸುದೇವಾಯ. ಓಂ ವಿಷ್ಣವೇ ನಮಃ. ಓಂ ಹುಂ ವಿಷ್ಣವೇ ನಮಃ. ಓಂ ನಮೋ ನಾರಾಯಣ. ಶ್ರೀ ಮನ್ ನಾರಾಯಣ ನಾರಾಯಣ ಹರಿ ಹರಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಅಮಲಕಿ ಏಕಾದಶಿ ಪೂಜೆ ವಿಧಾನ. ಅಮಲಕಿ ಏಕಾದಶಿ ಉಪವಾಸದ ಮೊದಲ ದಿನದಂದು ದಶಮಿಯ ರಾತ್ರಿ ಏಕಾದಶಿ ಉಪವಾಸದಿಂದ ವಿಷ್ಣುವನ್ನು ಧ್ಯಾನಿಸುತ್ತಾ ಉಪವಾಸ ಮಾಡಬೇಕು. ಅಮಲಕಿ ಏಕಾದಶಿಯ ದಿನ ಮುಂಜಾನೆ ಸ್ನಾನ ಮಾಡಿ ನಂತರ ವಿಷ್ಣುವಿನ ಮೂರ್ತಿಯ ಮುಂದೆ ನಿಂತು ಕೈಯಲ್ಲಿ ಎಳ್ಳು, ಕುಶ ಮತ್ತು ನೀರನ್ನು ಹಿಡಿದು ಸುಖ ಮತ್ತು ಮೋಕ್ಷವನ್ನು ಪಡೆಯುವ ಬಯಕೆಯಿಂದ ಅಮಲಕಿ ಏಕಾದಶಿಯ ಉಪವಾಸವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ. ನನ್ನ ಈ ಉಪವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸು ಎಂದು ವಿಷ್ಣುವನ್ನು ಪ್ರಾರ್ಥಿಸಿ. ಆ ನಂತರ ಮಮ ಕಾಯಿಕ ವಾಚಿಕ ಮಾನಸಿಕ ಸಾಂಸರ್ಗಿಕ ಪಾತಕೋಪಪಾತಕ ದುರಿತ ಕ್ಷಯಪೂರ್ವಕ ಶ್ರುತಿಸ್ಕೃತಿ ಪುರಾಣೋಕ್ತ ಫಲ ಪ್ರಾಪ್ತೈಕೆ ಶ್ರೀ ಪರಮೇಶ್ವರ ಪ್ರೀತಿ ಕಾಮನಾಯ್ಕೆ ಅಮಲಕಿ ಏಕಾದಶಿ ವ್ರತಮಹಾನ್ ಕರಿಷ್ಠೆ ಎಂಬ ಈ ಮಂತ್ರವನ್ನು ಪಠಿಸಿ ಉಪವಾಸದ ಪ್ರತಿಜ್ಞೆ ಮಾಡಿ. ತಪಸ್ಸಿನ ನಂತರ ಷೋಡಶೋಪಚಾರದೊಂದಿಗೆ ಸಾಂಸರ್ಗಿಕ ಪಾತಕೋಪಪಾತಕ ದುರಿತ ಕ್ಷಯಪೂರ್ವಕ ಶ್ರುತಿಸ್ಕೃತಿ ಪುರಾಣೋಕ್ತ ಫಲ ಪ್ರಾಪ್ತಯ್ಯ ಶ್ರೀ ಪರಮೇಶ್ವರ ಪ್ರೀತಿ ಕಾಮನಾಯ್ಕೆ ಅಮಲಕಿ ಏಕಾದಶಿ ವ್ರತಮಹಾನ್ ಕರಿಷ್ಠೆ ಎಂಬ ಈ ಮಂತ್ರವನ್ನು ಪಠಿಸಿ ಉಪವಾಸದ ಪ್ರತಿಜ್ಞೆ ಮಾಡಿ. ತಪಸ್ಸಿನ ನಂತರ ಷೋಡಶೋಪಚಾರದೊಂದಿಗೆ ದೇವರನ್ನು ಪೂಜಿಸಬೇಕು. ಭಗವಂತನನ್ನು ಪೂಜಿಸಿದ ನಂತರ ನೆಲ್ಲಿಕಾಯಿ ಮರವನ್ನು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜಿಸಿ. ಮೊದಲನೆಯದಾಗಿ ಮರದ ಸುತ್ತಲಿನ ಭೂಮಿಯನ್ನು ಸ್ವಚ್ಛಗೊಳಿಸಿ ಮತ್ತು ಅದನ್ನು ಗೋಮಯದಿಂದ ಪವಿತ್ರಗೊಳಿಸಿ. ಮರದ ಮೂಲದಲ್ಲಿ ಪೀಠವನ್ನು ಮಾಡಿ ಮತ್ತು ಅದರ ಮೇಲೆ ಕಲಶವನ್ನು ಸ್ಥಾಪಿಸಿ. ಈ ಕಲಶಕ್ಕೆ ದೇವತೆಗಳನ್ನು, ತೀರ್ಥರನ್ನು ಮತ್ತು ಸಾಗರವನ್ನು ಆಹ್ವಾನಿಸಿ. ಕಲಶದಲ್ಲಿ ಸುಗಂಧ ಮತ್ತು ಪಂಚರತ್ನವನ್ನು ಇರಿಸಿ. ಅದರ ಮೇಲೆ ಪಂಚಪಲ್ಲವ ಇಟ್ಟು ನಂತರ ದೀಪವನ್ನು ಹಚ್ಚಿ. ಶ್ರೀಖಂಡ ಮತ್ತು ಶ್ರೀಗಂಧದ ಪೇಸ್ಟ್ ಅನ್ನು ಕಲಶದ ಮೇಲೆ ಲೇಪಿಸಿ ಮತ್ತು ಬಟ್ಟೆಗಳನ್ನು ಹೊದಿಸಿ. ಕೊನೆಯಲ್ಲಿ ಶ್ರೀ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ವಿಗ್ರಹವನ್ನು ಕಲಶದ ಮೇಲೆ ಪ್ರತಿಷ್ಠಾಪಿಸಿ ಮತ್ತು ಪರಶುರಾಮನಿಗೆ ವಿಧಿವತ್ತಾಗಿ ಪೂಜೆ ಮಾಡಿ. ರಾತ್ರಿ ಭಗವತ್ ಕಥಾ ಮತ್ತು ಭಜನೆ ಪಠಿಸುವ ಮೂಲಕ ಭಗವಂತನನ್ನು ಸ್ಮರಿಸಿ. ದ್ವಾದಶಿಯ ದಿನ ಬೆಳಿಗ್ಗೆ ಬ್ರಾಹ್ಮಣರಿಗೆ ಅನ್ನವನ್ನು ಅರ್ಪಿಸಿ ದಕ್ಷಿಣೆಯನ್ನು ನೀಡಿ. ಹಾಗೆಯೇ ಪರಶುರಾಮನ ವಿಗ್ರಹದೊಂದಿಗೆ ಕಲಶವನ್ನು ಬ್ರಾಹ್ಮಣನಿಗೆ ಅರ್ಪಿಸಿ. ಈ ಕ್ರಿಯೆಗಳ ನಂತರ ಪಾರಾಯಣ ಮಾಡಿದ ನಂತರ ಆಹಾರ ಮತ್ತು ನೀರನ್ನು ತೆಗೆದುಕೊಳ್ಳಿ. ಅಮಲಕಿ ಏಕಾದಶಿ ಪರಿಹಾರ ಕ್ರಮಗಳು. ಏಕಾದಶಿಯ ದಿನದಂದು ನೆಲ್ಲಿಕಾಯಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕಿ ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಅದೃಷ್ಟ ಮತ್ತು ಆರೋಗ್ಯದ ಆಶೀರ್ವಾದ ಸಿಗುತ್ತದೆ. ಈ ದಿನ ಪರಶುರಾಮ, ಶ್ರೀ ವಿಷ್ಣು ಮತ್ತು ಶಿವ ಪಾರ್ವತಿ ಗೌರಿಯನ್ನು ಪೂಜಿಸುವುದು ಮುಖ್ಯ. ಈ ದಿನದಂದು ವಿವಾಹಿತ ಮಹಿಳೆಯರು ಪಾರ್ವತಿ ದೇವಿಗೆ ಮೇಕಪ್ ವಸ್ತುಗಳನ್ನು ಅರ್ಪಿಸುವುದರಿಂದ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಏಕಾದಶಿಯ ರಾತ್ರಿ ಶ್ರೀವಿಷ್ಣುವಿನ ಮುಂದೆ 9 ದೀಪವನ್ನು ಬೆಳಗಿಸುವುದರಿಂದ
ಶಿವಪಾರ್ವತಿ ಮತ್ತು ವಿಷ್ಣುಲಕ್ಷ್ಮಿಯ ಆಶೀರ್ವಾದದಿಂದ ಅಪಾರವಾದ ಸಂಪತ್ತನ್ನು ಹೊಂದುತ್ತಾರೆ. ಈ ದಿನ ಅಶ್ವತ್ಥ ಮರಕ್ಕೆ ಸಕ್ಕರೆ ನೀರು ನೈವೇದ್ಯ ಮಾಡಿ ಸಾಯಂಕಾಲ ಅರಳಿ ಮರದ ಬೇರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಋಣ ವಿಮೋಚನೆ ಮತ್ತು ಧನ ಪ್ರಾಪ್ತಿಯಾಗುತ್ತದೆ. ಈ ದಿನ ವಿಷ್ಣು ಮತ್ತು ಶಿವನಿಗೆ ಗುಲಾಲನ್ನು ಅರ್ಪಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಸಂಪತ್ತು, ಆರೋಗ್ಯ, ಐಶ್ವರ್ಯ ಹಾಗೂ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಅಮಲಕಿ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು. ಅಮಲಕಿ ಏಕಾದಶಿ ವ್ರತದಂದು ಭಗವಾನ್ ವಿಷ್ಣುವಿನ ಆರಾಧನೆಯೊಂದಿಗೆ ನೆಲ್ಲಿಕಾಯಿ ಮರವನ್ನು ಕೂಡ ಪೂಜಿಸುವುದು ವಿಶೇಷ. ನೀವು ಸಹ ಏಕಾದಶಿ ಉಪವಾಸವನ್ನು ಆಚರಿಸಿದರೆ ನೀವು ಈ ನಿಯಮಗಳನ್ನು ತಿಳಿದಿರಬೇಕು. ಏಕಾದಶಿ ವ್ರತಕ್ಕೆ ಸಂಬಂಧಿಸಿದಂತೆ 21 ವಿಶೇಷ ನಿಯಮಗಳನ್ನು ಹೇಳಲಾಗಿದೆ. ಈ ವಿಷಯಗಳತ್ತ ಗಮನ ಹರಿಸದಿದ್ದರೆ ಏಕಾದಶಿ ವ್ರತದ ಸಂಪೂರ್ಣ ಫಲ ಸಿಗುವುದಿಲ್ಲ ಎಂದು ಹೇಳಲಾಗಿದೆ. ಆ ನಿಯಮಗಳಾವುವು ಗೊತ್ತೇ? ಈ ದಿನ ಯಾವುದೇ ಮರದಿಂದ ಎಲೆಯನ್ನು ಕೀಳುವುದನ್ನು ಸಹ ನಿಷೇಧಿಸಲಾಗಿದ್ದು, ನೆಲದ ಮೇಲೆ ಬಿದ್ದಿರುವ ಎಲೆಗಳನ್ನು ಮಾತ್ರ ಬಳಸಿಕೊಳ್ಳಬಹುದು. ಏಕಾದಶಿಯಂದು ಮರದ ಕಡ್ಡಿ ಮತ್ತು ಪೇಸ್ಟ್ ಅನ್ನು ಬಳಸಿಕೊಂಡು ಬ್ರಷ್ ಮಾಡದಿರಿ. ಈ ದಿನ ನೀವು ನಿಂಬೆ, ನೇರಳೆ ಅಥವಾ ಮಾವಿನ ಎಲೆಗಳನ್ನು ಜಗಿದು ನಿಮ್ಮ ಬೆರಳಿನಿಂದ ಗಂಟಲನ್ನು ಸ್ವಚ್ಛಗೊಳಿಸಿ. ಬ್ರಹ್ಮಚರ್ಯವನ್ನು ಅನುಸರಿಸಿ ಮತ್ತು ಭೋಗ ವಿಲಾಸದಿಂದ ದೂರವಿರಿ. ಇದು ನಿಮಗೆ ಉತ್ತಮವಾಗಿರುತ್ತದೆ. ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಪುರಾಣ, ಸತ್ಯನಾರಾಯಣ ಕಥೆ ಇತ್ಯಾದಿಗಳನ್ನು ಓದಬೇಕು. ಭಗವಂತನ ಮುಂದೆ ಹೀಗೆ ಸಂಕಲ್ಪ ಮಾಡಿ: ಇಂದು ನಾನು ಕಳ್ಳ, ಕಪಟಿ ಮತ್ತು ದುಷ್ಟರೊಡನೆ ಮಾತನಾಡುವುದಿಲ್ಲ, ಯಾರ ಹೃದಯವನ್ನು ನೋಯಿಸುವುದಿಲ್ಲ, ಹಸುಗಳು, ಬ್ರಾಹ್ಮಣರು ಮೊದಲಾದವರಿಗೆ ಹಣ್ಣು ಧಾನ್ಯಗಳನ್ನು ಕೊಟ್ಟು ಸಂತೋಷಪಡಿಸುತ್ತೇನೆ. ರಾತ್ರಿ ಜಾಗರಣೆಯೊಂದಿಗೆ ನಾನು ಕೀರ್ತನೆಯನ್ನು ಮಾಡುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಗುರುಮಂತ್ರವನ್ನು ಜಪಿಸುತ್ತೇನೆ. ನಾನು ರಾಮ, ಕೃಷ್ಣ, ನಾರಾಯಣ ಮೊದಲಾದ ವಿಷ್ಣು ಸಹಸ್ರನಾಮಗಳನ್ನು ಪಠಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ನನ್ನ ಉಪವಾಸ ವ್ರತವು ಪರಿಪೂರ್ಣಗೊಳ್ಳುವಂತೆ ಆಶೀರ್ವದಿಸು ಎಂದು ಪ್ರಾರ್ಥನೆಯನ್ನು ಮಾಡಿ. ಏಕಾದಶಿಯಂದು ಅಶುದ್ಧ ನೀರಿನಿಂದ ತಯಾರಿಸಿದ ಪಾನೀಯಗಳನ್ನು ಕುಡಿಯಬೇಡಿ. ಹಾಗೂ ಈ ದಿನ ಆಮ್ಲ ಅಥವಾ ನೆಲ್ಲಿಕಾಯಿಯಿಂದ ತಯಾರಿಸಿದ ಪಾನೀಯವನ್ನು ಅಥವಾ ನೆಲ್ಲಿಕಾಯಿ ರಸವನ್ನು ಸೇವಿಸಬೇಡಿ. ಏಕಾದಶಿ ದಿನದಂದು ವ್ರತವನ್ನು ಕೈಗೊಂಡವರು ಆಹಾರವನ್ನು ತೆಗೆದುಕೊಳ್ಳಬಾರದು. ಇದರೊಂದಿಗೆ ನೀವು ಐಸ್ ಕ್ರೀಂ ಮತ್ತು ಕರಿದ ಪದಾರ್ಥಗಳನ್ನು ಸಹ ತಿನ್ನಬೇಡಿ. ಮನೆಯಲ್ಲೇ ತಯಾರಿಸಿದ ಹಣ್ಣುಗಳ ರಸವನ್ನು ಅಥವಾ ಬಾಳೆಹಣ್ಣನ್ನು ಹೊರತುಪಡಿಸಿ ಇನ್ನಾವುದೇ ಹಣ್ಣನ್ನು ಅಥವಾ ಸ್ವಲ್ಪ ಹಾಲು ಅಥವಾ ನೀರನ್ನು ಮಾತ್ರ ತೆಗೆದುಕೊಂಡು ಉಪವಾಸ ವ್ರತ ಆಚರಿಸುವುದು ಪ್ರಯೋಜನಕಾರಿಯಾಗಿದೆ. ಏಕಾದಶಿ ದಿನದಂದು ಗೋವುಗಳಿಗೆ ಅಥವಾ ಗೂಳಿಗಳಿಗೆ ಹೊಡೆಯುವುದಾಗಲಿ ಅಥವಾ ಹಿಂಸಿಸುವುದಾಗಲಿ ಅಥವಾ ಗೂಳಿಯ ಬೆನ್ನಿನ ಮೇಲೆ ಸವಾರಿ ಮಾಡುವುದಾಗಲಿ ಮಾಡಬಾರದು. ಇದು ನಿಮಗೆ ಕಷ್ಟವನ್ನು ತರುತ್ತದೆ. ಏಕಾದಶಿ ವ್ರತದ ದಿನದಂದು ಫಲಾಹಾರವನ್ನು ತೆಗೆದುಕೊಳ್ಳುವರು ಎಲೆಕೋಸು, ಕ್ಯಾರೆಟ್, ಬೀಟ್ರೂಟ್, ಪಾಲಕ್ ಇತ್ಯಾದಿ ಹಸಿರು ತರಕಾರಿಗಳನ್ನು ತೆಗೆದುಕೊಳ್ಳಬಾರದು. ಮಾವು, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಮುಂತಾದ ಅಮೃತ ಫಲಗಳನ್ನು ಸೇವಿಸಬೇಕು. ಜೂಜು, ನಿದ್ದೆ, ಮದ್ಯಪಾನ, ಇತರರ ನಿಂದನೆ, ಕಳ್ಳತನ, ಹಿಂಸೆ, ಲೈಂಗಿಕ ಸಂಭೋಗ, ಕೋಪ ಮತ್ತು ಸುಳ್ಳು, ಮೋಸ ಇತ್ಯಾದಿಗಳಿಂದ ದೂರವಿರಬೇಕು. ಈ 3 ದಿನಗಳ ಉಪವಾಸದಲ್ಲಿ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಕಂಚಿನ ಪಾತ್ರೆಗಳು, ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ, ಉದ್ದು, ಸೊಪ್ಪು, ಜೇನು, ಎಣ್ಣೆ ಮತ್ತು ಹೆಚ್ಚು ನೀರು ಸೇವಿಸಬೇಡಿ. ಮೊದಲ ದಿನ ದಶಮಿಯಂದು ಮತ್ತು 2ನೇ ದಿನ ದ್ವಾದಶಿಯಂದು ಹವಿಷ್ಯನ್ನ, ಬಾರ್ಲಿ, ಗೋಧಿ, ಹೆಸರು ಕಾಳು, ಕಲ್ಲು ಉಪ್ಪು, ಕರಿಮೆಣಸು, ಸಕ್ಕರೆ ಮತ್ತು ಗೋಘೃತ ಇತ್ಯಾದಿ ತಿನ್ನಿರಿ. ನೀವು ಅಕಸ್ಮಾತ್ ನಿಂದನೆ ಮಾಡುವವರ ಜೊತೆ ಮಾತನಾಡಿದರೆ ಈ ದೋಷವನ್ನು ಹೋಗಲಾಡಿಸಲು ಸೂರ್ಯನನ್ನು ಪೂಜಿಸಿ ಮತ್ತು ಶ್ರೀಹರಿಯನ್ನು ಧೂಪ ದೀಪದಿಂದ ಪೂಜಿಸುವ ಮೂಲಕ ಕ್ಷಮೆಯನ್ನು ಕೇಳಿ. ಇರುವೆ ಇತ್ಯಾದಿ ಸೂಕ್ಷ್ಮಾಣು ಜೀವಿಗಳ ಸಾವಿನ ಭಯವಿರುವುದರಿಂದ ಏಕಾದಶಿಯಿಂದ 15 ದಿನಗಳವರೆಗೆ ಮನೆಯನ್ನು ನೀವೇ ಗುಡಿಸಬೇಡಿ. ವ್ರತಧಾರಿಗಳ ಬದಲಾಗಿ ಇತರರು ಮನೆಯನ್ನು ಸ್ವಚ್ಛಗೊಳಿಸಬಹುದು. ಈ ದಿನ ಕೂದಲು ಕತ್ತರಿಸಬೇಡಿ. ಮಾತು ಹೀಗಿರಲಿ: ಮಧುರವಾಗಿ ಮಾತನಾಡು, ಹೆಚ್ಚು ಮಾತನಾಡಬೇಡ. ಅತಿಯಾಗಿ ಮಾತನಾಡುವುದರಿಂದ ಅವಾಚ್ಯ ಪದಗಳು ಸಹ ಹೊರಬರುತ್ತವೆ. ತುಳಸಿ ದಳದೊಂದಿಗೆ ಭಗವಾನ್ ವಿಷ್ಣುವಿಗೆ ಭೋಗವನ್ನು ಅರ್ಪಿಸಬೇಕು. ಭೋಗವನ್ನು ಅರ್ಪಿಸಿದ ನಂತರ ಪೂಜೆಯ ಕೊನೆಯಲ್ಲಿ ಭೋಗದಲ್ಲಿದ್ದ ತುಳಸಿಯನ್ನು ತೆಗೆದು ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಈ ದಿನ ನಿಮಗೆ ಸಾಧ್ಯವಾದಷ್ಟು ಆಹಾರವನ್ನು ದಾನ ಮಾಡಿ, ಆದರೆ ಯಾರು ನೀಡಿದ ಆಹಾರವನ್ನು ಎಂದಿಗೂ ತೆಗೆದುಕೊಳ್ಳಬೇಡಿ. ಸತ್ಯವನ್ನೇ ನುಡಿಯಿರಿ. ಕೇವಲ ಸತ್ಯವಾದ ನುಡಿಗಳನ್ನು ಮಾತ್ರ ಮಾತನಾಡಬೇಕು. ಏಕಾದಶಿ ಉಪವಾಸದಲ್ಲಿ ಮೌನ, ಜಪ, ಗ್ರಂಥ ಪಠಣ, ಕೀರ್ತನೆ, ರಾತ್ರಿ ಜಾಗರಣೆಯು ವಿಶೇಷ ಪ್ರಯೋಜನಗಳನ್ನು ತರುತ್ತದೆ. ಏಕಾದಶಿ ವ್ರತದ ಸಂದರ್ಭದಲ್ಲಿ ಈ ನಿಯಮಗಳನ್ನು ಅನುಸರಿಸುವುದರಿಂದ ವ್ರತದ ಸಂಪೂರ್ಣ ಫಲ ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ.
ಈ ದಿನ ವ್ರತದಲ್ಲಿ ನಾವೇನಾದರೂ ಸ್ವಲ್ಪ ತಪ್ಪುಗಳನ್ನು ಮಾಡಿದರೂ ವ್ರತದ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಏಕಾದಶಿ ವ್ರತದ ಸಮಯದಲ್ಲಿ ಯಾವಾಗಲೂ ವ್ರತದ ರೀತಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಏಕಾದಶಿ ವ್ರತದ ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನು ಸೇವಿಸಬೇಕು, ಕೆಲವೊಂದು ವಸ್ತುಗಳನ್ನು ಸೇವಿಸಬಾರದು ಎಂದು ಹೇಳಲಾಗುತ್ತದೆ. ಏಕಾದಶಿ ವ್ರತದ ಸಮಯದಲ್ಲಿ ಇವುಗಳನ್ನು ಸೇವಿಸಿ: ಹಣ್ಣುಗಳು. ಏಕಾದಶಿ ಉಪವಾಸದ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಬಾಳೆಹಣ್ಣನ್ನು ಈ ದಿನ ತಿನ್ನಬಾರದು. ಯಾಕೆಂದರೆ ಬಾಳೆಹಣ್ಣನ್ನು ಏಕಾದಶಿ ವ್ರತದ ಸಮಯದಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ. ಒಣ ಹಣ್ಣುಗಳು. ಒಣ ಹಣ್ಣುಗಳಾದ ಬಾದಾಮಿ, ಪಿಸ್ತಾ, ವಾಲ್ನಟ್ಸ್ ಮತ್ತು ಒಣದ್ರಾಕ್ಷಿಗಳನ್ನು ಸಹ ತಿನ್ನಬಹುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಪನೀರ್ ಮತ್ತು ಖೀರ್ ಅನ್ನು ಸಹ ಏಕಾದಶಿ ಉಪವಾಸದ ಸಮಯದಲ್ಲಿ ಸೇವಿಸಬಹುದು. ಸಾಬುದಾನ. ಏಕಾದಶಿ ವ್ರತದ ಸಮಯದಲ್ಲಿ ಸಾಬುದಾನ ಎಲ್ಲರೂ ಬಳಸುವ ಆಹಾರವಾಗಿದೆ. ಇದನ್ನು ಕಿಚಡಿ, ವಡ ಮತ್ತು ಟಿಕ್ಕಿಯಂತಹ ಹಲವು ರೂಪಗಳಲ್ಲಿ ಸೇವಿಸಬಹುದು. ಕಲ್ಲು ಉಪ್ಪು. ಕಲ್ಲು ಉಪ್ಪನ್ನು ಏಕಾದಶಿ ಉಪವಾಸದಲ್ಲಿ ಬಳಸಲಾಗುತ್ತದೆ. ಏಕಾದಶಿ ಉಪವಾಸದಲ್ಲಿ ಇವುಗಳನ್ನು ಸೇವಿಸದಿರಿ. ಏಕಾದಶಿ ವ್ರತದ ಸಮಯದಲ್ಲಿ ಅಕ್ಕಿ, ಗೋಧಿ, ಬೇಳೆಕಾಳುಗಳು ಮತ್ತು ಉದ್ದಿನ ಬೇಳೆಗಳನ್ನು ತಿನ್ನಬಾರದು. ಏಕಾದಶಿ ಉಪವಾಸದ ಸಮಯದಲ್ಲಿ ಮಾಂಸ, ಮೀನು ಮತ್ತು ಮೊಟ್ಟೆಗಳನ್ನು ಸೇವಿಸಬಾರದು. ಏಕಾದಶಿ ಉಪವಾಸದ ಸಮಯದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಸೇವಿಸಬಾರದು. ಏಕಾದಶಿ ಉಪವಾಸದ ಸಮಯದಲ್ಲಿ ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ತಿನ್ನಬಾರದು. ಹಾಗೂ ಅಮಲು ಭರಿತ ವಸ್ತುಗಳನ್ನು ಸೇವಿಸಬಾರದು. ಏಕಾದಶಿ ವ್ರತದ ಪ್ರಯೋಜನಗಳು. ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಮನಸ್ಸು ಮತ್ತು ದೇಹ ಶುದ್ಧವಾಗುವುದು. ಏಕಾದಶಿ ಉಪವಾಸ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ಪ್ರಾಪ್ತವಾಗುವುದು. ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ. ಏಕಾದಶಿ ಉಪವಾಸವು ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುವುದು. ಏಕಾದಶಿ ಉಪವಾಸ ಎಲ್ಲರಿಗೂ ಅಲ್ಲ ಎಂಬುದು ಗಮನಿಸಬೇಕಾದ ಅಂಶ. ನೀವು ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಏಕಾದಶಿ ಉಪವಾಸವನ್ನು ಆಚರಿಸುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಏಕಾದಶಿ ವ್ರತವನ್ನು ಆಚರಿಸುವಾಗ ನಾವು ಈ ಮೇಲಿನ ನಿಯಮಗಳನ್ನು ಪಾಲಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆಯಿದೆ.